ಅನ್ಕೋಬೋದು ಎರಡು ಗಾಡಿ ಆಗಿ ಮೂರನೇ ಗಾಡಿ ಇವರು ಎಲ್ಲ EMI ಏನು ನಮ್ಮ ಅಪ್ಪನೇನು ಕೋಟಿಂಗ್ ಮಾಡಿದ್ದಿಲ್ಲ ಅವ್ನು ಓದ್ನು 10 ವರ್ಷದಿಂದ ಓದ್ನು ಅವನು ಅಂದ್ಬಿಟ್ಟು ನನ್ನ ಹತ್ರ ಏನೂ ಇಲ್ಲ ನಾನು ಸೈಲೆಂಟಾಗಿ ಇರಬಾರ್ದಲ್ಲ ಏನೋ ಒಂದು ರಿಸ್ಕ್ ತೊಗೊಂತಾ ಇರಬೇಕಲ್ಲ ಬೆಟ್ಟ ಹೋದ್ರೆ ಟಾಟಾ ಅಂದ್ಕೊಂಡು ಸೈಲೆಂಟಾಗಿ ಮಾಡ್ತಾ ಇರ್ಬೇಕಷ್ಟೇ ಕಲರ್ ಸಿಗಲ್ಲ ಸರ್ ನನಗೆ ಬೇಕಾಗಿರೋ ಮಾಡಲಲ್ಲ ಈ ಎಲ್ಲೋ ಗೊತ್ತಲ್ಲ ಸೈಕೋ ಮಕ್ಳು ಏನು ಅನ್ಸುತ್ತೆ ಮಾಡ್ಬಿಡೋದು ಯೋರ್ ಎಲ್ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಜಾಸ್ತಿ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕಿಂದೆ ನೀವು ನಾರ್ಮಲಿ ಗಣೇಶ ಬಿಟ್ಟಿದ್ದು ವಿಡಿಯೋ ನೋಡಿರ್ತೀರಾ ಅದು ಸ್ವಲ್ಪ ಲೇಟಾಗಿ ಬಿಟ್ಟೆ ಅದಾದಮೇಲೆ ಸ್ವಲ್ಪ ಡಿಪ್ಲೊಮೇಷನಲ್ಲಿದ್ದೆ ಅಂದರೆ ಸ್ವಲ್ಪ ಕೆಲಸಗಳಲ್ಲಿ ಬಿಸಿ ಇದ್ದೆ ಅದಕ್ಕೋಸ್ಕರ ವಿಡಿಯೋಗಳು ಮಾಡೋಕ್ಕಾಗಿಲ್ಲ ಸೊ ಅದ್ರ ಬಗ್ಗೆ ಅಪ್ಡೇಟ್ ಮಾಡೋಕ್ಕೆ ಬಂದಿದ್ದೀನಿ ತಮ್ಮನೇಲೂ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಹೊಸ ಗಾಡಿ ಇಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇದರಲ್ಲಿ ಪ್ಲ್ಯಾನಿಂಗಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಸೆಪ್ಪಟ್ಟು ದುಡುಮಾಗಿತ್ತು ಅದನ್ನು ಸ್ವಲ್ಪ ರಿಕವರಿ ಮಾಡಿಕೊಂಡು ಗಣೇಶ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಖಾಲಿ ಬಿದ್ದಿದ್ದೆ ಹತ್ತತ್ರ ಒಂದು 10 ದಿನ 12 ದಿನ ಅಂದ್ಕೊಳ್ಳಿ ಗಾಡಿ ದುಡಿಮೆನೇ ಇಲ್ಲ ಅದಕ್ಕೆ ಹಬ್ಬ ಆಗಿದ್ದು ನೆಕ್ಸ್ಟ್ 1 ವೀಕ್ ಫುಲ್ಲು ಹೇಳ್ತೀರ ಪ್ರಾಪರಾಗಿ ದುಡಿದು ಅದನ್ನು ಸ್ಟೇಬಲೈಸ್ ಮಾಡಿಕೊಂಡು ಈಗ ಬ್ಯಾಕ್ ಟು ದಿ ಅಖಾಡ ಏನಪ್ಪ ಅಂದರೆ ಅವಾಗಲೇ ಹೇಳ್ದಂಗೆ ಗಾಡಿ ತೊಗೊಳಂತಿದ್ದೀನಿ ಬಟ್ ಈ ಚಿಕ್ಕ ಗಾಡಿ ಎಲ್ಲ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಅಪ್ಗ್ರೇಡ್ ಆಗ್ತಾ ಇರಬೇಕಲ್ವಾ ಯಾವಾಗ ಒಂದೇ ಥರ ಇರಕತ್ತದ ಗೈಸ್ ಲೆವೆಲ್ ಬೈ ಲೆವೆಲ್ ಮೇಲೆ ಹೋಗ್ತಾ ಇರಬೇಕು ಸೊ ಇಂಟ್ರಾ 8 ಫೀಟಿಂದ 10 ಫೀಟಿಗೆ ಬಂದೆ 10 ಫೀಟಿಂದ 14 ಫೀಟ್ಗೆ ಹೋಗೋಣ ಅಂತ 14 ಫೀಟ್ ಸ್ವಲ್ಪ ಕಂಟೈನರ್ ದೊಡ್ಡದು ಗಾಡಿನ ದೊಡ್ಡದು ಬರುತ್ತೆ ಬಟ್ 4 ವೀಲ್ 6 ವೀಲ್ ಇರಲ್ಲ ಅದ್ರ ಬಗ್ಗೆ ನಿಮಗೆ ಪ್ರಾಪರಾಗಿ ಹೇಳ್ತೀನಿ ಎಲ್ಲಿ ಇವಾಗ ಎಲ್ಲ ಹೋಗ್ತಾ ಇದ್ದೀನಿ ಅಲ್ಲಿ ಈಗ ಸದ್ಯಕ್ಕೆ ಹತ್ತತ್ರ ಕೆಂಗೇರಿ ಹತ್ತತ್ರ ಹೋಗ್ತಾ ಇದ್ದೀವಿ ಏನಪ್ಪ ಅಂದರೆ ಕೆಂಗೇರಿ ಹತ್ರ ಒಂದು ಪೋಟ್ರ್ ಬಾಡಿಗೆ ಬಿದ್ದಿತ್ತು ಹಾಗೆ ಅಲ್ಲೇ ಟಾಟಾದವ್ರದ್ದು ಯಾರ್ಡ್ ಇದೆ ಅರವಿಂದ್ ಮೋಟರ್ಸ್ ಅನಿಸುತ್ತೆ ಅರವಿಂದ್ ಮೋಟರ್ಸ್ ಯಾರ್ದು ಗೊತ್ತಿಲ್ಲ ಬಟ್ ಅಲ್ಲಿ ಯಾರ್ಡ್ ಇದೆ ಅಲ್ಲೆಲ್ಲ ಗಾಡಿ ನಿಂತಿದ್ದಾವೆ ನಾವು ನಮಗೆ ಬೇಕಾಗಿರೋ ಮಾಡಲ್ 14 ಫೀಟು ಈಚಾರಲ್ಲಿದೆ ಅಶೋಕ್ ಲೇಲ್ಯಾಂಡಲ್ಲಿದೆ ಮತ್ತು ಟಾಟಾದಲ್ಲಿದೆ ಸಾರಿ ಐಚರ್ ಈಚರ್ ಅನ್ನೋ ಜನ ಏನಕ್ಕೇನು ಇಂಗ್ಲೀಷ್ ಬರಲ್ಲ ಅನ್ಕೊಂತ ಐಚರ್ ಅದೇ ಟಾಟಾದಾಗದೆ ಅಶೋಕ್ ಲೇಲ್ಯಾಂಡ್ ಆಗದೆ 3ರಲ್ಲದೆ ನನಗೆ ಟಾಟಾ ಅಶೋಕ್ ಲೇಲ್ಯಾಂಡಲ್ಲಿ ಸಾರಿ ಅಶೋಕ್ ಲೇಲ್ಯಾಂಡ್ ಸದ್ಯಕ್ಕೆ ಪ್ಲ್ಯಾನ್ಸ್ ಇಲ್ಲ ಯಾಕಂದರೆ ಆಲ್ರೆಡಿ ಒಂದು ಇದೆಯಲ್ಲ ಬಡೋದಷ್ಟು ಅದಕ್ಕೋಸ್ಕರ ಇದು ಪಿಕಪ್ ಸ್ವಲ್ಪ ಕಮ್ಮಿ ಕಂಪೇರ್ ಟು ಅದು ಪ್ಲಸ್ ದೊಡ್ಡ ಗಾಡಿಗಳೆಲ್ಲ ಪಿಕಪ್ ಕಮ್ಮಿ ಅಂತೆ ಪ್ಲಸ್ ಓಡಿಸಿದ್ದೆ ನಾನು ಅಮೆಝಾನ್ ಹತ್ರ 14 ಫೀಟ್ ಒಂದು ಅದಕ್ಕೋಸ್ಕರ ಅದು ನೋಡ್ತೀನಿ ಇಲ್ಲ ಅಂದರೆ ಏನೋ ಸೊ ಅಶೋಕ್ ಲೇಲ್ಯಾಂಡ್ ಓಡಿಸಿದ್ದೀನಿ ಬಟ್ ನೋಡೋಣ ಅದನ್ನು ನೋಡ್ತೀನಿ ಈ ವಿಡಿಯೋದಲ್ಲಿ ನಾವು ಟಾಟಾ ಗಾಡಿ ನೋಡೋಣ ಬನ್ನಿ ಟಾಟಾದು LTPನ LPTನ ಏನೋ ಅಂದ್ರೆ ಮಾಡಲೆಸ್ಸು ನಾವು ಗೊತ್ತಲ್ಲ ಯಾವುದು ಪ್ಲ್ಯಾನ್ ಕ್ಲೀನ್ ಇಲ್ಲ ಏನು ತೊಗೊಬೇಕನ್ಸ್ತದೋ ಮನ್ಸಿಗೆ ಅನಿಸ್ತಾ ತಗೊಳೋದು ಧೈರ್ಯ ಮಾಡಿ ಹಾಕೋದು ಆಮೇಲೆ ನೋಡೋಣ ದೇವ್ರ ಕೈ ಹಿಡಿತಾರೆ ನಮ್ಮ ದೇವ್ರ ಮೇಲೆ ಜಾಸ್ತಿ ನಂಬಿಕೆ ಅದೇ ಎಲ್ಲ ಗಾಡಿ ಹಂಗೆ ಮಾಡಿದ್ದು ಫಸ್ಟ್ ಗಾಡಿನೂ ಅಷ್ಟೇ ನಾನು ಯೋಚನೆ ಮಾಡಿಲ್ಲ ತೊಗೊಬೇಕು ಅನಿಸ್ತು ತಗೊಂಡೆ ಹಾಕಿದೆ ಓಡ್ತಾ ಇದೆ ಇದು ಅಷ್ಟೇ ಏನು ಪ್ಲ್ಯಾನ್ ಮಾಡಿ ಲಾಸ್ಟ್ಗೆ ಬಡದ ಓಕೆ ಅಂತ ಏನು ಆಯಿತು ಇವಾಗ ಅಷ್ಟು ನೋಡೋಣ ನಾವು ಗೊತ್ತಲ್ಲ ಸೈಕೋ ಮಕ್ಳು ಏನು ಅನಿಸ್ತದೆ ಮಾಡ್ಬಿಡೋದು ಹಿಂದೆ ಮುಂದೆ ನೋಡೋಲ್ಲ ಈಗ ಬರ್ರಿ ಅಂದರೆ ಎಲ್ಲ ಕೆಲಸ ಅಲ್ಲ ಬಿಸ್ನೆಸ್ ರಿಲೇಟೆಡು ಈಗ ಬನ್ನಿ ಅನ್ಲೋಡ್ ಹತ್ರ ಹೋಗೋದು ಫಸ್ಟು ಅನ್ಲೋಡ್ ಬೇಕಾದ್ರೆ ಕಾಯ್ತಾರೆ ಒಂದು ಹಾಫ್ ಆನ್ ಅವರು ಪಾರ್ಕಿಂಗ್ ಯಾರ್ಡ್ ಹತ್ರ ಹೋಗೋಣ ಗಾಡಿ ಇದೆ ಅಂತೆ ಹೋಗಿ ತೋರಿಸ್ತಾರಂತೆ ಸೊ ಗಾಡಿ ನೋಡೋಣ ಸ್ಪೆಸಿಫಿಕೇಷನ್ ನೋಡೋಣ ನನಗೆ ಒಂದು ಟಾಟಾದಲ್ಲಿ ಮೈನಸ್ ಏನಪ್ಪ ಅಂದರೆ ಆ ಕ್ಯಾಬಿನ್ ಹಳೆ ಕ್ಯಾಬಿನ್ ಈ ಥರ ಕೊಡ್ತಾರೆ ಗಾಡಿ ಹಳೆ ಥರ ಕಾಣಿಸ್ತದೆ ಮಿಕ್ಕಿದ ಗಾಡಿ ನೋಡ್ತೀವಲ್ಲ ಈ ವಿಡಿಯೋದ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಈಚರು ಇಲ್ಲಾಂದ್ರೆ ಅಶೋಕ್ ಲೇಲ್ಯಾಂಡು ಆದರೆ ಮಹೀಂದ್ರದು ಇದೆ ಅಂತ ನೋಡೋಣ ಸೊ ಯಾವುದಾದ್ರು ಇದೆಯಾ ಒಂದೊಂದು ತೋರಿಸ್ತೀನಿ ಬಟ್ ಈ ವಿಡಿಯೋದಲ್ಲಿ ಟಾಟಾ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗಿ ಯಾರ್ಡ್ ಹತ್ರ ಸಿಗೋಣ ಇದಕ್ಕೆ ಎಂಟ್ರೆನ್ಸಲ್ಲಿ ಬಂದು ನೋಡ್ಬೋದು ಹೆಂಗಾದ್ರೆ ಗಾಡಿಗಳಪ್ಪ ಈ ಕಲರ್ ಸಿಗಲ್ಲ ಸರ್ ನನಗೆ ಬೇಕಾಗಿರೋ ಮಾಡಲಲ್ಲ ಈ ಎಲ್ಲೋ ಹಾಂ ಚಾರ್ಜಿ ವಿತ್ ಬಾಡಿ ತಗೊಬೇಕು ನಾನು ಇಲ್ಲ ಇದು ಸೇಮ್ ಚಾರ್ಜಿ ವಿತ್ ಬಾಡಿನೇ ಹಾಂ ಚಾರ್ಜಿ ವಿತ್ ಕ್ಯಾಬಿನ್ ಓಕೆ ಈ ತರನೇ ನಿಮಗೆ ಕಲರ್ ಈ ಕಲರ್ ಬೇಕಂದ್ರೆ ಮೆರೂನ್ ಕಲರ್ ಇದರಲ್ಲಿ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗ್ಬೇಕು ಇಲ್ಲ ನಿಮಗೆ SFC ಅಂದ್ರೆ ಫ್ರಂಟ್ ಫೇಸ್ ಒಂಥರ ಹಿಂಗಿರುತ್ತೆ ನೋಡಿ 407 ಬರುತ್ತೆ ನೋಡಿ ಅದರಲ್ಲಿ ಬರುತ್ತೆ 712 ಅಂತ ಅದು ತಗೋಬಹುದು ಓಹೋ 712 ನಿಮಗೆ ಅಲ್ಲೇ ಇದೆ ನೋಡಿ ತೋರಿಸ್ತೀನಿ ಆ ಕಡೆ ಇದೆಯಲ್ಲ ಸೇಮ್ ಇದ್ರ ತರ 712 ಅದು ಬಂದು ನಿಮಗೆ ಆ ಕಲರ್ ಅಲ್ಲೇ ಸಿಗುತ್ತೆ ನಮ್ಮ ಸೆಗ್ಮೆಂಟ್ ಅಲ್ಲಿ LCV ಅಲ್ಲಿ ಆ ಸೆಗ್ಮೆಂಟ್ ಸಿಗೋದು 14 ಫೀಟ್ ಏನು ಅದನ್ನು ಇಲ್ಲ 12 ಫೀಟು ಇದು ಬಂದು ನಿಮಗೆ 14 17 ಎರಡು ಇದೆ 701 ಇದು ಅಲ್ಲ ಸ್ವಲ್ಪ ಓಹೋ ಚೆನ್ನಾಗಿ ವೈಟ್ ಕಲರ್ದು ಬಟ್ ಅದೇ ಏನು ಮಾಡೋದು ವೈಟು ಕಲರೇ ಚೆನ್ನಾಗಿತ್ತು ಇದು ಟನ್ನೇಜ್ ಗಾಡಿಗಳಿವೆಲ್ಲ ಸೊ ಇದೇನು ಪ್ರೈಸಿಂಗ್ ನಾರ್ಮಲ್ ಎಷ್ಟು ಬೀಳ್ತಿದೆ ಆವ್ರೇಜ್ ಪ್ರೈಸಿಂಗ್ ಓಕೆ ಅದು ಮಾತಾಡಿ ಸೊ ಕ್ಯಾಬಿನ್ ನೋಡೋಣ ಬರ್ರಿ ಕ್ಯಾಬಿನ್ ಒಳಗೆ ಹೋಗೋಣ ಫಸ್ಟು ಕ್ಯಾಬಿನ್ ನಮ್ಗೆ ಇಂಪಾರ್ಟೆಂಟು
ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ. ಇದು ದೊಡ್ಡದಾಗದಪ್ಪ ಈ ಸೀಟ್ಸ್ ಅಸೆಂಬ್ಲಿ ಚೆನ್ನಾಗಿರುತ್ತೆ ಟಾಟಾದಾಗ. ಸೊ ಪ್ಲಸ್ ಇದಕ್ಕೆ ಏನಂದರೆ ಏರ್ ಬ್ರೇಕು, ಏರ್ ಕ್ಲಚ್ಚು, 2+1 ಸೀಟಿಂಗ್ ಇರ್ತದೆ ಪಕ್ಕ. ಇಲ್ಲಿ ಯಾವುದನ್ನ ಕ್ಯಾಬಿನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಕ್ಯಾಬಿನ್ಗೇನಿಲ್ಲ, ಬ್ಲೋರ್ ಇದು ಪಕ್ಕ. ನಾರ್ಮಲ್ ಸ್ಟೋರೇಜು, ಏರ್ ಬ್ರೇಕು, ಸ್ಟೇರಿಂಗು ಸೇಮ್ ನಮ್ಮ ಇಂಟ್ರಾ ಸ್ಟೇರಿಂಗು ಚೆನ್ನಾಗಿ ನೋಡ್ರಿ. ಚಪ್ಪಲಿ ಬಿಟ್ಬಿಟ್ಟು ಇಲ್ಲ ಫ್ರಂಟ್ ಒಂದಿಲ್ಲ, ಫ್ರಂಟ್ ಇಲ್ಲೊಂದು ಇದಿದೆ ಚೆನ್ನಾಗಿರೋದು. ಮಿರರ್ ಏನು ಅಷ್ಟು ಯೂಸ್ ಆಗಲ್ಲ. ಸಿಸ್ಟಮ್ ಹಾಕ್ಸ್ಕೊಂಬೋದು ಎಕ್ಸ್ಟ್ರಾ ನಾವು. ಬೈಕ್ ಜಸ್ಟ್ ಕೀ ಆನ್ ಮಾಡಿ ನೋಡ್ಬೋದಲ್ವಾ? ಸ್ಟಾರ್ಟ್ ಮಾಡಲ್ಲ, ಜಸ್ಟ್ ಕೀ ಆನ್ ಮಾಡ್ತೀನಿ. ಬ್ಯಾಟ್ರಿ ಡಿಸ್ಕನೆಕ್ಟ್ ಆಗಿದೆ. ಡಿಸ್ಕನೆಕ್ಟ್ ಮಾಡಿದರೆ ನಿಮಗೆ ಯಾವ ಥರ ಕಂಫರ್ಟ್ ಇರಬೇಕಾ? ಯಾವ ಥರ ನೋಡ್ತಾ ಇದ್ದೀರಾ? ಕಂಫರ್ಟು ಇರಲಿ, ಬಟ್ ಎಂತ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರಲಿ ಅಂತ. ಇದು ಸ್ವಲ್ಪ ವೈಟ್ ಕಲರ್ ಅಲ್ವಾ? ಹೇಳಿದ್ರು ಅವನಿಗೆ ಸರ್ ಕಲರ್ ಈ ಕಲರ್ ಬೇಕಂದ್ರೆ ನಿಮಗೆ SFC ತಗೋಬೇಕು. ಇದು 14 ಫೀಟ್ ಇದರಲ್ಲಿ ಬರುತ್ತೆ, 12 ಫೀಟ್ ಬರುತ್ತೆ. ಅದು 712 ಅಂತ SFC. ಅದೇ ಅವಾಗ ತೋರಿಸಲ್ಲ ಇವಾಗ. ಅದು 712 SFC. ಇದು LPT, ಈ ಥರ ಶೇಪ್ ಇರೋದು LPT ಅಂತ. ಸೊ ಅದು 407 ಶೇಪ್ ಅಂದರೆ ಆ ಥರ ಬರುತ್ತೆ. SFC ಕಲರ್ ಸಿಗೋದು ಅದರಲ್ಲಿ. ಆ ಕಲರ್ಗೋಸ್ಕರ ಹೇಳ್ತಾ ಇದ್ದೀನಿ, ಮೆರೂನ್ ಕಲರ್ಗೆ. ಅವ್ರಿಗೆ ವೈಟ್ ಏನೋ ವೈಟ್ ಒಂದು ಹಾಕ್ಬರಲ್ಲ, ಹತ್ರ ಬ್ಲೂ ಆಗಿ ಬರುತ್ತೆ. ನನ್ನ ಹತ್ರ ಇರೋ 2 ಗಾಡಿ ನೋಡಿ, ಅದು ನೋಡೋದಲ್ಲ ಬ್ಲೂ ಇದೆ 2. ಸೊ ಇಂಟ್ರಾ ಅದೇ ಸೇಮ್ ಇಂಟ್ರಾ ಇದೆ ನನ್ನ ಹತ್ರ. V30 ಇದೆ, ಇದೊಂದು ಇದೆ. ಬಟ್ ಅದು ಹತ್ರ ಡಿಸೈನ್ ಏನು ಗೊತ್ತಾ, ಅದು 407 ಅಂತ ಹಳೆಯದಿಲ್ಲ. ಅದಕ್ಕೆ ಇದು LPTನಾ? LPT. ಸರಿ ನೋಡೋಣ, ಆಚೆ ಅನ್ಸುತ್ತೆ. ನಂದು ಬರೀ ಕೊರಿಯರ್ ಲೈನ್ ನೋಡಿ ಅದು ಗಾಡಿ. ಸೊ ಅಷ್ಟು ಅವಶ್ಯಕತೆ ಇಲ್ಲ. ಪ್ಲಸ್ ಇದು 14 ಫೀಟ್ದು ಸ್ವಲ್ಪ ಗೇರ್ ಬಾಕ್ಸ್ ಪ್ರಾಬ್ಲಮ್ ಅಂತಾರೆ, ಏನು ತೊಂದರೆ ಇಲ್ವಾ? ನಮ್ಮ ಇರೋದು ಆಫ್ ಮಾಡಿರ್ತಾನೆ ಇಲ್ಲ ಅವನು. ಇದು ಸರ್ವಿಸ್ ಏನೇ ಸರ್? ಸರ್ವಿಸ್ ವಾರಂಟಿ ಬಂದು 3 years or 1 lakh. 1 lakh 3 years. ಓಕೆ. ಸರ್ವಿಸ್ ಬಂದು ನಿಮಗೆ 40,000 or 1 year, ವಿಚ್ ಎವರ್ ಇಸ್ ಫಸ್ಟ್ ಬರುತ್ತೆ. 40,000. ಏನು ಕಾಸ್ಟ್ ಬೀಳುತ್ತೆ ಸರ್ ಸರ್ವಿಸ್ ಇದು ಆವ್ರೇಜು? ಬೇಸಿಕ್ ಫಸ್ಟ್ ಸರ್ವಿಸ್ಗೆ ಎಷ್ಟು ಆಗ್ಬೋದು ಒಂದು ಆವ್ರೇಜ್ ಕಾಸ್ಟ್? 10 ಪೇಡ್ ಆದರೆ 10 to 15. ಪಾರ್ಟ್ಸ್ ಹೋದರೆ ಅದ್ರ ಮೇಲೆ ಡಿಪೆಂಡ್. ಓಕೆ ಓಕೆ. ಟೈರ್ ಇದು 825/16. ಇದು 4 wheel ಹಾಕ್ಸ್ಕೊಳಕ್ಕಾಗಲ್ಲ? ಡ್ರಮ್ ಇದು. ಓಕೆ. ಇನ್ನು 10 ವರ್ಷ ಮೈಸೂರು ನೋಡೋದು. ಅದು LT, ಇದು ನಾರ್ಮಲ್ದು. ಏನೇನು ಸರ್ ಕ್ಯಾಬಿನ್ ಹೆಸರು? SFC. ಇದು LPT. ಓಕೆ, ಈ ಥರ ಇದಪ್ಪ. ಇದು ನಾರ್ಮಲ್ 407. ಇದು ನಾರ್ಮಲ್ 407 ಕಮ್ಮಿ ಪಾಸಿಂಗು, ಕಮ್ಮಿ. ಬಟ್ ಇದು 10 ಫೀಟ್. ಇದು 14 ಫೀಟ್ ಸರ್? 14 ಇದ್ರಲ್ಲಿ ಬರಲ್ಲ, ಅದು 12 ಫೀಟು. ಹಾಂ, 712. ಸೊ 12ನ ನಾವು ಬೇಕಾದ್ರೆ ಚಾರ್ಜ್ ಎಕ್ಸ್ಟೆಂಡ್ ಮಾಡಿಸ್ಕೊಬೋದಲ್ವಾ? 2 ಫೀಟ್ ಅದೇ 12, 14 ಆಗುತ್ತೆ. ಬಟ್ ಇದು ಟನೇಜು ಅಲ್ಲ 4 wheel ಇದೆಯಲ್ಲ ಅದಕ್ಕೋಸ್ಕರ. 6 wheels. ಸಾರಿ 6 wheel ಇದೆಯಲ್ಲ ಅದು, ಯಾಕಂದ್ರೆ ಅದು 4 wheel ಅಲ್ಲ ಅದಕ್ಕೆ. ಸೊ ಸ್ಟ್ಯಾಂಡರ್ಡ್ 6 wheel. ಇದು ಪಾಸಿಂಗು 4 ಬರುತ್ತೆ. 4.8 4.4 ಪ್ಲಸ್. ಸೊ ಇದ್ರ ಪ್ರೈಸ್ ರೇಂಜ್ ಏನು ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ಇದಕ್ಕೂ? ಪ್ರೈಸು ಅದೇ ಓಕೆ ಓಕೆ. ಯಾಕಂದರೆ ಇವಾಗ ತೊಗೊಂಡು 14 ಮಾಡಿಸಿದ್ರು ಅದೇ ಬರುತ್ತೆ. ಫ್ಯೂಲ್ ಕೆಪಾಸಿಟಿ ಅದೇ ಇರ್ತಲ್ವ? ಅದು 120 ಲೀಟರ್ಸ್. ಇದು 120 ಲೀಟರ್ಸ್. ಅದು ಸೇಮ್ ಡೆಫ್ ಎಲ್ಲದಕ್ಕೆ ಸೇಮ್ ಅಲ್ವ? 6 wheel. ಓಕೆ, ಪರವಾಗಿಲ್ಲ. 6 wheel ಇದೆ, ಸ್ವಲ್ಪ ಟನ್ನೇಜ್ ಜಾಸ್ತಿ ಹಾಕ್ಕೊಂಡ್ರೂ ಕೆಪಾಸಿಟಿ ಇರುತ್ತಲ್ವ? ಬಟ್ ಅದು ಚಾರ್ಜಿ ಲೆಂತ್ ಬರುತ್ತೆ. ಇದು ನಾವು ಎಕ್ಸ್ಟೆಂಡ್ ಚಾರ್ಜಿ ಮಾಡ್ಕೊತೀವಿ, ಸೊ ನಮ್ಮ ರಿಸ್ಕ್ ಇರುತ್ತೆ. ಅದು ಅಷ್ಟಕ್ಕಷ್ಟೇ. ಇದನ್ನು ಸ್ವಲ್ಪ ಮಾತಾಡಿ ನೋಡ್ತೀನಿ. ಇನ್ನು ಪ್ರೈಸಿಂಗ್ ಏನು ಹೇಳಿಲ್ಲ. ಪ್ರೈಸಿಂಗ್ ನೋಡೋಣ, ಪ್ರೈಸಿಂಗ್ ಕೇಳ್ಕೊಂಡು ಆಮೇಲೆ ಮಾತಾಡೋಣ ಎಷ್ಟಾಗುತ್ತೆ ಏನೋ ಅಂತ. ಮನೆಗೆ ಹೋಗಿ ಹೇಳ್ತೀನಿ ಪ್ರೈಸಿಂಗ್. ಇನ್ನು ಅವ್ರು ಕೊಟೇಶನ್ ಕಳಿಸ್ತಾರಂತೆ. ಓಹೋ, ರೆಡಿಮೇಡ್ ಮಿಕ್ಸರ್ಲಿ ನೋಡ್ರಿ ಹೆಂಗೆ. ಸೊ ಇದೆಲ್ಲ ಆಗಲಿ ಬರ್ರಿ, ಆಮೇಲೆ ಪ್ರೈಸಿಂಗ್ ಹೇಳ್ಮೇಲೆ ಸಿಗೋಣ. ಪ್ರೈಸ್ ಡಿಫ್ರೆನ್ಸು ಆ ಗಾಡಿಗೆ ಈ ಗಾಡಿ ಏನೇನು ಬರುತ್ತೆ? ಇವಾಗ ಈ ಚಿಕ್ಕದು 712 ಇದೆಯಲ್ವಾ,
ಚಾರ್ಸಿ ಬೇಕು ನಾನು, ಚಾರ್ಸಿ ಕಂಟೈನರ್ ಮಾಡಿಸ್ಬೇಕಲ್ವಾ? ಹೌದು. ಕಂಟೈನರ್ ಮಾಡ್ತೀರಾ ಅಂದ್ರೆ ನಿಮ್ಗೆ 1698 ಬರುತ್ತೆ ಗಾಡಿ. ಸೊ ಚಾರ್ಸಿ 1690 ಬರ್ತದೆ. ಓಕೆ. ಅದು ಇನ್ನೊಂದು 1698 ಪ್ಲಸ್ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಲೆಕ್ಕಾದ್ರೆ 1870 ಬರುತ್ತೆ. ಡಿಸ್ಕೌಂಟ್ ಎಲ್ಲ ಹೋಗಿ ಡಿಸ್ಕೌಂಟ್ ಎಲ್ಲ ಹೋಗಿ ನಿಮ್ಗೆ 15 ಲಕ್ಷಕ್ಕೆ ಮಾಡ್ಕೊಡ್ಬೋದು. 15? ಹೌದೌದು. ಇದು ವೈಟ್ ಗಾಡಿ 14 ಫೀಟ್ ನಿಮ್ಗೆ ಕ್ಯಾಬಿನ್ ಬೇಕಾಗಿರೋದು ಚಾರ್ಸಿನೇ ಬೇಕು. ಅದನ್ನು ಒಂದೇ ಒಂದು ನಿಮಿಷ ಲೈನಲ್ಲಿ ಹಂಗೆ ಹೇಳ್ಬಿಡ್ತೀನಿ. ಪ್ರೈಮಾ ಇದು ನೋಡ್ರಿ ಹೆಂಗಿದೆ ಪ್ರೈಮಾ, ಆಪ್ಟಮಸ್ ಪ್ರೈಮ್ ಟ್ರಾನ್ಸ್. ಹಾಂ ಸರ್, MRP ಇರೋದು ಸರ್ 18,90,000 ಇದೆ. 1890. ಓಕೆ. ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ ಒಂದು 14,80,000 ಆಗುತ್ತೆ. ಇನ್ಶೂರೆನ್ಸು FC ಸೊ ಇವೆಲ್ಲ ಸೇರಿಸಿ, ಸೊ ಆನ್ ರೋಡ್ ಪ್ರೈಸು ಇನ್ಶೂರೆನ್ಸ್ ಎಲ್ಲ ಸೇರಿ 4 ವೀಲ್ಸ್ ಎಲ್ಲ ಬೇಕಾಗಿರೋದು. 4 ವೀಲ್ ಸಾಕು. ಹೌದೌದು. ಎಷ್ಟು ಬೀಳುತ್ತೆ ಸರ್? 1470 ಬರುತ್ತೆ. 1470. ಓಕೆ ಓಕೆ ಓಕೆ. 14. ಇವಾಗ ಅದಕ್ಕೆ ಅದು ಅಲ್ಟ್ರಾ ಮಾಡಲ್ಸ್ ಯಾವ್ದು ಇಲ್ವಾ? ಚಿಕ್ಕ ಟೈರ್ ಗಾಡಿ ಬರ್ತಿತ್ತಲ್ಲ, ಕಮ್ಮಿ ಟನ್ನಿ ಪಾಸೇಜು. ಕಮ್ಮಿ ಟನ್ ಪಾಸೇಜ್ ಅಂದ್ರೆ ನಿಮಗೆ 407 ತಗೋಬೇಕು. ಅಲ್ಲ, ಇನ್ನೊಂದು ಅಲ್ಟ್ರಾ ಮಾಡಲ್ಸ್ ಯಾವ್ದು ಬರ್ತಿತ್ತಲ್ಲ ಸರ್, ಚಿಕ್ಕ ಗಾಡಿ? ಅಲ್ಟ್ರಾ ಅಂತ ಬರುತ್ತೆ. ಆ ಮಾಡಲ್ಸು ಸ್ವಲ್ಪ ಜಾಸ್ತಿ ಇದೆ ರೇಟು. ಏನ್ ಬೀಳುತ್ತೆ ಅದು? ಅದನ್ನು ಹೇಳ್ಬಿಡ್ಲಾ? ಅಲ್ಟ್ರಾ ಮಾಡಲ್ ಇಲ್ಲಿ ಯಾವ್ದು ಇಲ್ವಾ? ಅದು 14 ಸಾಕು. ಇಲ್ಲಿ ಯಾವ್ದು ಇಲ್ಲ ಸರ್? ಇಲ್ಲಿ ಯಾರ್ಡಲ್ಲಿ ಅಲ್ಟ್ರಾ T7 35 CBC ಸೇಮ್ ಇದು 15,20,000 ಬರುತ್ತೆ. ಇದು ಆನ್ ರೋಡ್. ಓಕೆ ಸರ್, ಫೋಟೋ ಶೇರ್ ಮಾಡಕ್ಕಾಗತ್ತೆ? ಇಲ್ಲಿ ಗಾಡಿ ಯಾವ್ದು ಕಾಣಿಸ್ತಿಲ್ಲ. ಇದು 15-20 ಆ ಗಾಡಿ ಸ್ಟಾಕ್ ಅಲ್ಲಿ ಇಲ್ಲ. ನೀವು ಆರ್ಡರ್ ಕೊಟ್ಟರೆ ತರಿಸ್ಕೊಡ್ತೀವಿ. ಅದು 14 ಫೀಟ್. ಕಲರ್ ಕ್ಯಾಬಿನ್ ಕಲರ್ ಸರ್? ಕ್ಯಾಬಿನ್ ಕಲರ್ ವೈಟ್. ಅದು ವೈಟೇನಾ? ಹೌದೌದು. ಈ LCV ವೆಹಿಕಲ್ ಎಲ್ಲ ವೈಟ್ ಮಾಡಿದ್ದಾರೆ ಸರ್ ಈಗ. LCV ಚಿಕ್ಕ ಗಾಡಿ ಎಲ್ಲ ವೈಟ್ ಮಾಡಿದ್ದಾರೆ. ನನಗೆ ಇಂಟ್ರಾ ತರ ಬ್ಲೂ ಕಲರ್ ಆಗ್ಬರುತ್ತೆ. ಯಾಕಂದ್ರೆ ನನ್ನ ಹತ್ರ ಇರೋದು 2 ಬ್ಲೂ ಕಲರ್, ಇಂಟ್ರಾನು ಬ್ಲೂನೇ, ಬಡಾದೋಸ್ತು ಬ್ಲೂನೇ. ಅದಕ್ಕೆ ಬ್ಲೂ ನೋಡ್ತಿದ್ದೆ. ಅದಕ್ಕೋಸ್ಕರ ಆ ಗಾಡಿ ಬ್ಲೂ ಬರುತ್ತೆ ಸರ್. ಅದು ಬ್ಲೂ ವೈಟ್ ಇದು ಹೇಳ್ಬಿಟ್ರೆ ಬೇರೆ ಕಲರ್ ಸಿಗಲ್ಲ. ಹೌದೌದು. ಇದು ಆಯ್ತು. ಸರಿ ಸರ್, ಸರಿ ಸರ್. ಓಕೆ, ಕೇಳಿಸ್ಕೊಂಡ್ರಲ್ಲ. ಸೊ ಹಿಂಗದೆ ಪರಿಸ್ಥಿತಿ. ಸೊ ನೋಡೋಣ ಬರ್ರಿ ಏನಾಗ್ತದೆ ಗಾಡಿಯಾಗ ಮಿಕ್ಕಿದೆಲ್ಲ ಮಾತಾಡೋಣ. ಶೋರೂಮ್ ಹೇಳಿದ್ದು ಪ್ರೈಸಿಂಗ್ ಹಿಂಗಾಗುತ್ತೆ 14,500 ನಾನು ಫೈನಲ್ ಆಗುತ್ತೆ ಅಂದವ್ರೆ. 2 ಗಾಡಿನೂ. ಆ 407 ಥರ ಗಾಡಿ ಬೇಡ. ವೈಟ್ ಗಾಡಿ ಡಿಸೈನ್ ಹಳೇದೇ ಇದೆ. ಸೊ ನೋಡೋಣ ಇನ್ನು ಏನೇನಾಗುತ್ತಾ. ಬಟ್ ನೀವಂತೂ ಕಮೆಂಟ್ ಮಾಡಿ ಹೇಳ್ರಿ ಯಾವ ಗಾಡಿ ತೊಗೊಂಡ್ರೆ ಬೆಸ್ಟು ಅಂತ. ಅಂದರೆ ಇನ್ನೂ ಕಂಪ್ಯಾರಿಸನ್ ತೋರಿಸಲಿಲ್ಲ. ಬಟ್ ಈ ಗಾಡಿನ ತೊಗೊಂಡ್ಲೇ ಬೇಡವಾ, ಇಲ್ಲ ಅಂದರೆ ಇದಕ್ಕೆ ಕಾಂಪಿಟೇಷನ್ ಯಾವ್ದು ಚೆನ್ನಾಗಿದೆಯಾ, ಇಲ್ಲ ಏನಂತೀರಾ, ಈ ಥರ ಗಾಡಿ ಓಡಿಸ್ತಾ ಇದ್ರೆ ಏನು ಪ್ರಾಪರ್ ಮೈಲೇಜ್ ಬರುತ್ತೆ, ಇಲ್ಲ ಅಂದರೆ ಯಾರಿಗಾನ ಐಡಿಯಾ ಇದ್ದರೆ ಕಮೆಂಟ್ಸ್ ಹಾಕ್ಸಿ. ಯಾಕಂದ್ರೆ ನೋಡಿರಿ ನನಗೆ ಅಷ್ಟು ಐಡಿಯಾ ಇಲ್ಲ. ಒಬ್ರು ಕೇಳ್ಕೊಂಡು ಹೋದ್ಲು, ಗೊತ್ತಿರೋರು ಈಗ ನಮ್ಮ ಫೀಲ್ಡಲ್ಲಿ ಗೊತ್ತಿರೋರ್ಗೆ ಅವ್ರಿಗೆ ಐಡಿಯಾ ಇರ್ತದೆ ಏನು ಎತ್ತ ಅಂತ. ಸೊ ನಿಮ್ಮ ಹತ್ರ ಕೇಳಿದ್ರೆ ಬೆಟರ್ ಅಲ್ವಾ? ಸೊ ಅದಕ್ಕೋಸ್ಕರ ಅಷ್ಟೇ. ಮತ್ತು ಏನಕ್ಕೆ ಇಷ್ಟು ಬೇಗ ಗಾಡಿ ತೊಗೊತಾನೆ ಅನ್ಕೊತಾ ಇರ್ತೀರಲ್ಲ, ತಗೋಬೇಕು. ಒಂದೊಂದು ಟೈಮಲ್ಲಿ ರಿಸ್ಕ್ ತೊಗೊಳಿಲ್ಲ ಅಂದರೆ ಲೈಫಲ್ಲಿ ಏನೂ ಇಲ್ಲ. ಈ ಮದುವೆಗೆ ಮುಂಚೆ ಎಲ್ಲ ರಿಸ್ಕ್ ತೊಗೊಂಬಿಟ್ರೆ ನಾನು ಮದುವೆ ಟೈಮ್ಗೆ ಏನು ಹೆಚ್ಚು ಕಮ್ಮಿ ಮೇಲು ಕೀಳಿಗೆಲ್ಲ ನೋಡ್ಕೊಂಡು ಬರ್ಬೋದು. ಮದುವೆಗಳಾದ್ಮೇಲೆ ರಿಸ್ಕ್ ತೊಗೊಳಕ್ಕಾಗಲ್ಲ. ಆವಾಗ ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ, ರಿಸ್ಕ್ ತೊಗೊಳೋ ಐಡಿಯಾನು ಬರಲ್ಲ. ಯಾಕಂದ್ರೆ ನಮ್ಗಿಂತ ದೊಡ್ಡವ್ರು ಮದುವೆಗಳಾದವ್ರನ್ನ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಮದುವೆ ಆಗೋಕ್ಕೆ ಮುಂಚೆ ಇವೆಲ್ಲ ರಿಸ್ಕ್ ತೊಗೊಂಡ್ಬಿಟ್ರೆ ಮದುವೆ ಆದಮೇಲೆ ಆರಾಮಾಗಿರ್ಬೋದು. ಪ್ಲಸ್ ಮದುವೆ ಅಂತಲ್ಲ, ಲೈಫಲ್ಲೂ ಅಷ್ಟೇ ಆಯಾ ಟೈಮಲ್ಲಿ ರಿಸ್ಕ್ ತೊಗೊತಾ ಇರಬೇಕು, ರಿಸ್ಕ್ ತೊಗೊತಾ ಇರಬೇಕು. ಸೊ ಮುಂದಕ್ಕೆ ಆರಾಮಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಪ್ಲಸ್ ನನಗೇನು ಗೊತ್ತಾ ಆಸೆ, ಓಪನ್ ಆಗಿ ಹೇಳ್ತೀನಿ ನೋಡ್ರಿ. ನನಗೆ ಒಂದು ಪ್ರಾಪರ್ ಟ್ರಾನ್ಸ್ಪೋರ್ಟ್ ಇರಬೇಕು. ನಂದು ಒಂದು ಮಿನಿಮಮ್ 10-15 ಗಾಡಿ ಇರಬೇಕು. ನನಗೆ ಮುಂದೆ ಲೈಫಲ್ಲಿ ಕಷ್ಟ ಅನ್ನೋದು ಬಂದ್ರೂ ನಾನು ಸರಿ ಹೋಗ್ಬೋದು. ಒಬ್ಬರ ಹತ್ರ ಕೈ ಆಡಬಾರ್ದು ಅಷ್ಟೇ. ನಾನು ಇವಾಗ ಎಲ್ಲರೂ ಅನ್ಕೊಬೋದು 2 ಗಾಡಿ ಆಗಿ 3ನೇ ಗಾಡಿ ಇವರು ಎಲ್ಲ EMI. ಏನು ನಮ್ಮ ಅಪ್ಪನೇನು ಕೋಟಿಂಗ್ ಮಾಡಿದ್ದಿಲ್ಲ. ಅವ್ನು ಓದ್ನು 10 ವರ್ಷದಿಂದ ಓದ್ನವನು. ಹಂಗನ್ಬಿಟ್ಟು ನನ್ನ ಹತ್ರ ಏನೂ ಇಲ್ಲ, ನಾನು ಸೈಲೆಂಟಾಗಿ ಇರಬಾರ್ದಲ್ಲ. ಏನೊಂದು ರಿಸ್ಕ್ ತೊಗೊತಾ ಇರಬೇಕಲ್ಲ. ಹೋದರೆ ಹೋಯ್ತು, ಬಂದರೆ ಬಂತು, ಬಂದರೆ ಬೆಟ್ಟ, ಹೋದರೆ ಟಾಟಾ ಅಂದ್ಕೊಂಡು ಸೈಲೆಂಟಾಗಿ ಮಾಡ್ತಾ ಇರ್ಬೇಕಷ್ಟೇ. ಸೊ ನೀವು ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಮಾಡಿರಿ ನಂಗೆ. ಅಂದರೆ ಏನಂತ ಹೆಲ್ಪ್ ಅಂದರೆ ನಿಮ್ಗೆ ಯಾರಿಗಂತ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ. ಇಲ್ಲ ನಿಮ್ಮ ಸುತ್ತಮುತ್ತ ಯಾರಿಗಂತ ಕೇಳಿ ನೋಡಿರಿ, ಗೊತ್ತಾ ನಿಮ್ಗೆ ಗಾಡಿ ತೊಗೊತಾನಂತ, ಏನು 14 ಫೀಟ್ ಯಾರು ಚೆನ್ನಾಗಿರ್ತದೆ ಅಂತ. ಇನ್ನು CNGಗೆ ಹೋಗಲಿಲ್ಲ, ಡೀಸೆಲ್ಲೇ ಸಾಕು ಅಂತಿದ್ದೀನಿ ಸದ್ಯಕ್ಕೆ. CNG ಎಲ್ಲ ನಮ್ಗೆ ವರ್ಕೌಟ್ ಆಗೋಲ್ಲ. ಕಂಪ್ನಿಗಳಿಗಾದ್ರೆ ವರ್ಕೌಟ್ ಆಗುತ್ತೆ, ನಮಗೆ ವರ್ಕೌಟ್ ಆಗೋಲ್ಲ. ಸೊ ಸಾಕಿಷ್ಟೇ, ಜಾಸ್ತಿ ಲೆಂತ್ ಇರಬಾರ್ದು ವೀಡಿಯೋ, ಚಿಕ್ಕದಾಗಿರಲಿ ಅಂತ. ವೀಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಕಮೆಂಟ್ ಮಾಡೋದಂತೂ ಮರೆಯೋಕೋಬೇಡ್ರಿ. ಐ ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋಂತೂ ಮರೆಯೋಕೋಬೇಡ್ರಿ. ಪ್ಲಸ್ ಬೆಲ್ ಐಕಾನ್ ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್, ಜೈ ಆಂಜನೇಯ.